ಮಾತಾಡು ಋತು. ಋತು ಮಾತಾಡು. ಹಾಯ್ ಏನು? ಹಾಯ್ ಹಲೋ. ಹಾಯ್ ಹಲೋ. ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ಕಾಂತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಎಲ್ಲ ಕತೆ ನಿಮ್ಮ ಜೊತೆ. ಫ್ರೆಂಡ್ಸ್, ಇದು ಥರ್ಸ್ಡೇ ನೈಟು ಒಂದು ಫಂಕ್ಷನ್ ಇತ್ತು, ಅಂದರೆ ಮದುವೆ ಫಂಕ್ಷನ್ ಇತ್ತು. ಹೋಗಿದ್ವಿ, ನೈಟ್ ರಿಸೆಪ್ಷನ್ಗೆ ಹೋಗಿದ್ವಿ. ಅಂದರೆ ನಾನು ನಮ್ಮೂರಿಗೆ ಹೋಗಿ, ನಾನು ನಮ್ಮ ಮನೆಯವರು ಊರಿಂದ ಹೋಗಿದ್ದು. ರಕ್ಷಾ ಅಲ್ಲೇ ಇದ್ಲು, ನಮ್ಮಮ್ಮ, ನಾನು, ನನ್ನ ತಮ್ಮನ ಹೆಂಡತಿ, ಮಕ್ಕಳು ಮತ್ತು ನಾವು ಎಲ್ಲ ಹೋಗಿದ್ವಿ. ರಕ್ಷಾ ದೀಪಾವಳಿ ಹಬ್ಬಕ್ಕೆ ಹೋಗಿ ಅಲ್ಲೇ ಇದ್ಲು. ನಾವು ಮದುವೆ ದಿನ ಹೋದ್ವಿ. ನೆಕ್ಸ್ಟ್ ಡೇ ಮದುವೆಗೆ ಹೋಗಬೇಕಾಗಿತ್ತು ಅಂತ ಹಬ್ಬಕ್ಕೇನು ಹೋಗಿಲ್ಲ. ಸ್ವಲ್ಪ ಮಳೆನೂ ಬರ್ತಿತ್ತು, ಹಾಗೆ ಅಲ್ಲಿ ಫುಲ್ಲು ರಶ್ ಇತ್ತು. ನಾನು ಫೋಟೋ ತೆಗೆಸ್ಕೊಂಡಿದ್ದು, ಅವ್ರಿಗೆ ವಿಶ್ ಮಾಡಿದ್ದು ಆ ಥರ ವಿಡಿಯೋನೂ ಇಲ್ಲ, ಫೋಟೋನೂ ಇಲ್ಲ. ಅಲ್ಲಿ ಫೋಟೋ ಎಲ್ಲ ತೆಗೆಸ್ಕೊಂಡು ಅವ್ರಿಗೆ ಹುಡುಗ ಹುಡುಗಿಗೆಲ್ಲ ವಿಶ್ ಮಾಡಿ, ಮತ್ತು ಅಲ್ಲಿ ಎಲ್ಲರನ್ನೂ ಮಾತಾಡಿಸ್ಕೊಂಡು ಊಟಕ್ಕೆ ಬಂದ್ವಿ. ಅಲ್ಲೂ ಫುಲ್ ರಶ್ ಇತ್ತು. ಹೇಗೆ ನೋಡಿ ಊಟ ಮಾಡಿಕೊಂಡು ಊರಿಗೆ ರಿಟರ್ನ್ ಆಗಬೇಕಿತ್ತು. ಯಾಕೆಂದರೆ ನಮ್ಮ ಸಿಸ್ಟರ್ನ ಹಾಸ್ಪಿಟ್ಲಲ್ಲಿ ಡೆಲಿವರಿಗೆ ಬಿಟ್ಟಿದ್ರು. ಅವ್ರ ಮಗಳು ಮೌನ್ವಿನೂ ನಾವು ಕರ್ಕೊಂಡು ಹೋಗಿದ್ವಿ. ಹಾಗೆ ಅವಳನ್ನೂ ಕರ್ಕೊಂಬರ್ಬೇಕಿತ್ತು. ಹಾಗೆ ನಾವು ಅಲ್ಲಿಗೆ ಹೋಗಬೇಕಿತ್ತು. ಅದಕ್ಕೋಸ್ಕರ ಬಂದ್ವಿ. ಊಟ ಮಾಡಿಕೊಂಡು ಮತ್ತೆ ನಮ್ಮ ಅಮ್ಮ ಮನೆಗೆ ಬಂದು ಅಲ್ಲಿ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಆಮೇಲೆ ರಿಟರ್ನ್ ಆದ್ವಿ. ಸ್ವಲ್ಪ ಲೇಟೇ ಆಯಿತು ಅಂತ ಹೇಳ್ಬೋದು. ಊರಲ್ಲಿ ಬಿಡೋದಕ್ಕೆ 11 ಗಂಟೆ, ನೈಟ್ 11 ಗಂಟೆ ಆಗಿತ್ತು. ಇನ್ನು ಹಾಸ್ಪಿಟ್ಲ್ ಹತ್ರ ಬರೋಷ್ಟರಲ್ಲಿ 12 ಗಂಟೆನೇ ಆಯಿತು. ನೋಡಿ ತಿರ್ಗಾ ತಿರುಗ್ತಾವಳೆ, ತಿರ್ಗಾ ಕಣ್ಣು ಉಜ್ತಾವಳೆ. ತಿರ್ಗಾ ಟ್ರೈ ಮಾಡ್ತಾ ಇದ್ದಾಳೆ ನಡಕ್ಕೆ, ಆದರೆ ನೀರು ಬರ್ತಾ ಇದೆ, ಸ್ಟಾಪ್ ಆಗಿದೆ. ಯಾವಾಗ ಐಸ್ ಕ್ರೀಮ್ ಒಳಗೋಗಿದೆ ಸ್ಟಾಪ್ ಆಗಿದೆ. ಬೆಳ್ಳು ಉಗುರು ಎಲ್ಲ ಹಿಡ್ಕೊಂಡು ಕೀಳ್ತಾ ಇದ್ದಾಳೆ. ತಿರ್ಗಾ ನಮ್ಮಪ್ಪ ಎಲ್ಲೋದ್ರು ಅಂತ ಇದೆ. ಯಾಕೆ ಹುಡುಗಿ ತರ ಮಾಡ್ತಾ ಇದ್ದಾಳೆ? ಯಾಕೆ ಹುಡುಗಿ ಈ ತರ ಮಾಡ್ತಾ ಇದ್ದಾಳೆ ನಮಗೆ? ಮದುವೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಹಾಸ್ಪಿಟ್ಲ್ ಹತ್ರ ಬಂದ್ವಿ. ಫೈನಲಿ ಪಾಪು ಆಯಿತು, ಗಂಡು ಪಾಪು ಆಯಿತು. ನಮಗಂತೂ ತುಂಬಾ ಖುಷಿ ಆಯಿತು. ಫ್ರೆಂಡ್ಸ್, ಇನ್ನು ಇದು ಸಂಡೇ ಮಾರ್ನಿಂಗ್ ಎಲ್ಲ ಬೆಡ್ಶೀಟ್ ಎಲ್ಲ ಕ್ಲೀನ್ ಮಾಡೋಣ, ಅಂದರೆ ವಾಷಿಂಗ್ ಆಗೋಣ ಅಂತ ಎಲ್ಲ ತೆಗಿತಾ ಇದ್ದೀನಿ. ಇನ್ನು ಕಾರ್ತಿಕ ಮಾಸ ಅಂದರೆ ಸೋಮವಾರ ಪೂಜೆ ಅಂತ ಏನೂ ಇಲ್ಲ. 11 ದಿನ ನೀರು ಹಾಕೋವರೆಗೂ ನಾವು ಪೂಜೆನ ಮಾಡಲ್ಲ, ದೇವ್ರ ಪೂಜೆನ. ಆಮೇಲೆ ಎಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಪೂಜೆ ಮಾಡೋದು. ಇನ್ನು ಒಂದು 11 ಡೇಸು ಪೂಜೆ ಅಂತ ಏನೂ ಇರಲ್ಲ. ಮತ್ತು ಅದನ್ನೆಲ್ಲ ಬೇರೆ ಚೇಂಜ್ ಮಾಡ್ತಾಯಿದ್ದೀನಿ. ವಾಷಿಂಗ್ ಮಿಷಿನ್ಗೆ ಏನು ಹಾಕೋದು ಬೇಡ, ಕೈಯಲ್ಲೇ ವಾಶ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ. ಇನ್ನು ಕಾರ್ತಿಕ್ ಮಾಸ ಸಂಡೇ ಸ್ಪೆಷಲ್ ಏನು ನಾನ್ ವೆಜ್ ಏನು ಮಾಡಲ್ಲ. ಕಾರ್ತಿಕ್ ಮಾಸ ಮುಗಿಯೋವರೆಗೂ ಇನ್ನು ನಾನ್ ವೆಜ್ಜು ಮಾಡಲ್ಲ. ಸಂಡೇ ಸ್ಪೆಷಲ್ ಅಂತ ಏನು ನಾನ್ ವೆಜ್ ಸ್ಪೆಷಲ್ ಇರಲ್ಲ. ಏನಾದರೂ ವೆಜ್ಜಲ್ಲೇ ಏನಾದರೂ ಮಾಡ್ಕೊಬೇಕಷ್ಟೆ. ಏನಾದರೂ ಸಿಂಪಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ರಕ್ಷಾ ಏನಾದರೂ ಮಾಡ್ತಾಳೆ ಅಂತ ಅಂದ್ಕೊಂಡು ನಾನು ಬಟ್ಟೆ ಒಗಿತಾ ಇದ್ದೀನಿ.
ಎಷ್ಟೇ ಮಿಷಿನ್ಗೆ ಎಷ್ಟೇ ಹಾಕಿದ್ರೂ ಕೈಯಲ್ಲಂತೂ ಹೊಗೆ ಬಟ್ಟೆ ಇದ್ದೇ ಇರುತ್ತೆ. ನೋಡಿ ಇದು ಈ ಥರ ಬಾತ್ ಟವಲ್ಲು, ಕರ್ಚೀಫ್ಸು, ಸಾಕ್ಸು, ಈ ಥರ ಕಿಚನ್ ಕ್ಲಾತ್ಸು ಎಲ್ಲ ಇದ್ದೇ ಇರುತ್ತೆ. ಅದನ್ನೆಲ್ಲ ಕೈಯಲ್ಲಿ ವಾಶ್ ಮಾಡಿದ್ರೇ ಕ್ಲೀನ್ ಆಗೋದು. ನನಗಂತೂ ಕೈಯಲ್ಲಿ ಬಟ್ಟೆ ಒಗೆಯೋದಕ್ಕೆ ಇಷ್ಟ. ಒಂದೊಂದು ಸಾರಿ ಆಗಲ್ಲ, ತುಂಬ ಕೆಲಸ ಇದ್ದರೆ ಒಂದೊಂದು ಸಾರಿ ಮಿಷಿನ್ಗೆ ಹಾಕ್ತೀನಿ. ಆಲ್ಮೋಸ್ಟ್ ನಾನು ಕೈಯಲ್ಲಿ ಒಗೆಯೋಕ್ಕೆ ಟ್ರೈ ಮಾಡ್ತೀನಿ, ಕ್ಲೀನಾಗಿ ಆಗುತ್ತೆ ಬಟ್ಟೆ ಅಂತ. ಅದರಲ್ಲೂ ನಾನು ಬಟ್ಟೆ ಒಗೆಯೋದು ತುಂಬಾ ಸ್ಲೋ. ನೋಡಿ, ಬೇಕಾದರೆ ನೋಡ್ಕೊಳ್ಳಿ ನೀವೇ ಇದನ್ನು ಎಷ್ಟೊತ್ತು ವಾಶ್ ಮಾಡ್ತೀನಿ ಅಂತ. ಪಟ್ ಅಂತ ನನಗೆ ಮಾಡೋದಕ್ಕೆ ಬರಲ್ಲ ಅಂತಲ್ಲ, ನನಗೆ ಕ್ಲೀನಾಗಿ ಮಾಡಬೇಕು, ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗುತ್ತೆ. ಹಾಗೆ ಕೈಯಲ್ಲಿ ಬಟ್ಟೆ ಒಗೆದ್ರೆ ತುಂಬಾ ಚೆನ್ನಾಗಿ ಕಾಣ್ತಾ ಇರುತ್ತೆ. ಒಣಗ್ಸೋದಕ್ಕಂತೂ ಹಾಕ್ಬಿಟ್ರೆ ಅದು ಹೊಸ ಬಟ್ಟೆ ಥರ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಒಂದು ಸಾರಿ ಮಿಷಿನ್ಗೆ ಹಾಕಿದ್ರು ಇನ್ನೊಂದು ಸಾರಿ ಕೈಯಲ್ಲಂತೂ ಒಗಿತೀನಿ. ಏನೋ ನನಗೆ ಆ ಥರ ಅಭ್ಯಾಸ ಆಗಿಬಿಟ್ಟಿದೆ. ಕೈಯಲ್ಲಿ ಒಗೆದ್ರೇ ಬಟ್ಟೆ ಇಷ್ಟ ಆಗೋದು ನನಗೆ. ಈ ಥರ ಕೆಳಗಡೆ ಕೂತ್ಕೊಂಡು ಬಟ್ಟೆ ಒಗೆಯೋದ್ರಿಂದ, ಪಾತ್ರೆ ತೊಳೆಯೋದ್ರಿಂದ ನಮ್ಮ ಬಾಡಿಗೂ ಸ್ವಲ್ಪ ಎಕ್ಸಸೈಸ್ ಆಗುತ್ತೆ. ಈಗಂತೂ ಮಿಷಿನ್ಗೆ ಹಾಕ್ಬಿಡ್ತೀವಿ, ಸಿಂಕಲ್ಲಿ ಪಾತ್ರೆ ತೊಳ್ಕೊಂಬಿಡ್ತೀವಿ, ಬಾಡಿಗೆ ಎಕ್ಸಸೈಸ್ ಎಲ್ಲ ಕಡಿಮೆ ಆಗಿಬಿಡುತ್ತೆ. ನಾವು ಮನೇಲಿ ಕೆಲಸ ಮಾಡಿಕೊಂಡ್ರೇ ಸಾಕು, ನಮ್ಮ ಬಾಡಿಗೆ ಎಕ್ಸಸೈಸು, ವಾಕು ಎಲ್ಲ ಆಗಿಬಿಡುತ್ತೆ. ಎಕ್ಸ್ಟ್ರಾ ಮಾಡೋ ಅಂಥ ಅವಶ್ಯಕತೆಯೇ ಏನಿರಲ್ಲ ಅಂತ ನನಗೆ ಅನಿಸುತ್ತೆ. ಮನೆಯಲ್ಲಿರೋ ಕೆಲಸ ಎಲ್ಲ ನಾವೇ ಮಾಡಿಕೊಂಡ್ರೆ ಅದೇ ಸ್ವಲ್ಪ ಎಕ್ಸಸೈಸ್ ಅಂತ ಅನಿಸುತ್ತೆ. ಹೆಲ್ದಿಯಾಗೂ ಇರ್ತೀವಿ ಅಂತ ಅನಿಸುತ್ತೆ. ಸ್ವಲ್ಪ ದಪ್ಪ ಅಂತ ಅಂದ್ಕೊಳ್ಳೋರು, ಅಂದರೆ ನಾವು ಸ್ವಲ್ಪ ದಪ್ಪ ಇದ್ದೀರಿ, ಹೊಟ್ಟೆ ಸ್ವಲ್ಪ ಜಾಸ್ತಿ ಇದೆ, ಅಂದರೆ ಬೊಜ್ಜಿದೆ, ಒಬೆಸಿಟಿಕ್ಕಿದೆ ಅನ್ನೋರೆಲ್ಲ ಮನೆಯಲ್ಲೇ ಈ ಥರ ಕೆಲಸಗಳನ್ನ ಮಾಡಿಕೊಂಡ್ರೆ, ಅಂದರೆ ಕೂತ್ಕೊಂಡು ಬಟ್ಟೆ ಒಗೆಯೋದು, ಕೂತ್ಕೊಂಡು ಪಾತ್ರೆ ತೊಳೆಯೋದು, ಬಗ್ಗಿ ಎಲ್ಲ ಮನೆ ಬಾಗಿಲೆಲ್ಲ ಕಸ ಗುಡಿಸೋದು, ನೆಲದಲ್ಲೇ ಕೂತ್ಕೊಂಡು ಊಟ ಮಾಡೋದು, ಮತ್ತು ಕೆಳಗಡೆನೇ ಕೂತ್ಕೊಂಡು ಟಿ ವಿ ನೋಡೋದು. ಈಗ ತರಕಾರಿ ಬಿಡಿಸೋದಕ್ಕೂ ಮೇಲೇ ಕೂತ್ಕೊಂಡ್ಬಿಡ್ತೀವಿ. ಏನೇ ಕೆಲಸ ಮಾಡಿದ್ರೂ ಮೇಲೇ, ಚೇರ್ ಮೇಲೆ, ಸೋಫಾ ಮೇಲೆ ಆ ಥರ ಕೂತ್ಕೊಂಡೇ ಕೆಲಸ ಮಾಡ್ತೀವಿ. ನಾವು ಕೆಳಗಡೆ ಅಂತೂ ಯಾವುದೇ ಕಾರಣಕ್ಕೂ ಏನಕ್ಕೂ ಕೂತ್ಕೊಳ್ಳಲ್ಲ. ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮೇಲೇ ಕೂತ್ಕೊಂಡು ಮಾಡ್ತಾ ಇರ್ತೀವಿ. ತರಕಾರಿ ಬಿಡಿಸೋದಿರ್ಬೋದು, ಹೂ ಕಟ್ಟೋದವಿಂದ ಎಲ್ಲ ಮೇಲೆ ಚೇರ್ ಮೇಲೇ ಕೂತ್ಕೊಂಡು ಮಾಡ್ತಾ ಇರ್ತೀವಿ. ಇದು ಒಂದು ಕಾರಣ ಅಂತ ಹೇಳ್ಬೋದು ನಾವು ದಪ್ಪ ಆಗೋದಕ್ಕೆ ಮತ್ತು ಒಂಥರ ಬೊಜ್ಜು ಬರೋದಕ್ಕೆ. ಹಾಗೆ ಬಾಡಿ ಫ್ಲೆಕ್ಸಿಬಲ್ಲು ಇರಲ್ಲ. ಈಗ ಕೈ ಕಾಲಿಗೆಲ್ಲ ಅಷ್ಟೊಂದು ಫ್ಲೆಕ್ಸಿಬಲ್ ಆಗೂ ಇರಲ್ಲ. ನಾವು ಯಾವಾಗಲೂ ಮೇಲೇ ಕೂತ್ಕೊಂಡು ಮೇಲೇ ಹೇಳ್ತಾ ಇದ್ದರೆ, ಈಗ ಹೇಳ್ತೀವಿ ನೋಡಿ, ಕೈ ಹಿಡ್ಕೊಂಬಿಡ್ತು, ಕಾಲು ಹಿಡ್ಕೊಂಬಿಡ್ತು, ಅಲ್ಲಿ ಹಿಡ್ಕೊಂತು, ಇಲ್ಲಿ ಹಿಡ್ಕೊಂತು ಅಂತ ಚಿಕ್ಕ ವಯಸ್ಸಿನವರೇ ಹೇಳ್ತಾ ಇರ್ತಾರೆ. ಒಂದು ಮಿಡಲ್ ಏಜವರೇ ಹೇಳ್ತಾ ಇರ್ತಾರೆ, ನಮ್ಗೆ ಅಲ್ಲಿ ಹಿಡ್ಕೊಂತು, ಇಲ್ಲಿ ಹಿಡ್ಕೊಂತು ಅಂತ. ಆಲ್ಮೋಸ್ಟ್ ನೋಡಿ, ಈ ಕೆಲಸಗಳನ್ನೆಲ್ಲ ನಾವು ಮಾಡಿಕೊಂಡ್ರೆ ಬಾಡಿ ಫ್ಲೆಕ್ಸಿಬಲ್ ಆಗೂ ಇರುತ್ತೆ, ಹೆಲ್ದಿಯಾಗೂ ಇರ್ತೀವಿ, ಸ್ವಲ್ಪ ಸ್ಲಿಮ್ ಆಗೂ ಇರ್ತೀವಿ ರೀ. ಹಾಗೆ ದಪ್ಪ ಆಗೋದು ಅವಾಯ್ಡ್ ಆಗುತ್ತೆ, ಬೊಜ್ಜು ಬರೋದು ಅವಾಯ್ಡ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ನಾನು ಈ ಥರ ಎಲ್ಲ ಕೆಲಸ ಮಾಡೋದಕ್ಕೆ ನಾನು ಸ್ಲಿಮ್ ಆಗಿದ್ದೀನಿ. ನಾನು ತುಂಬ ಈ ನಡುವೆ ಸ್ವಲ್ಪ ದಪ್ಪ ಅಂತ ಅನಿಸುತ್ತೆ ಅಷ್ಟೇ. ತುಂಬ ಸ್ಲಿಮ್ ಆಗಿದ್ದೆ ನಾನು. ಕೆಲಸ ಮಾಡೋದ್ರಿಂದ ಹೆಲ್ದಿಯಾಗೂ ಇರ್ತೀವಿ, ಆಕ್ಟಿವ್ ಆಗೂ ಇರ್ತೀರಿ, ಒಂಥರ ಬೋರ್ ಅನಿಸಲ್ಲ. ನೋಡೋರಿಗೆ ನಾವು ಯಾವತ್ತೂ ಲೇಸಿಯಾಗಿ ಕಾಣಲ್ಲ, ತುಂಬಾ ಆಕ್ಟಿವ್ ಆಗಿ ಇರ್ತೀವಿ ಅಂತಲೇ ಹೇಳ್ಬೋದು. ಇನ್ನು ಹಾಗೆ ಟೀ ಮಾಡಿಕೊಟ್ಲು ರಕ್ಷಾ, ಕುಡಿದೆ. ಬಟ್ಟೆ ಒಗಿತಾ ಇದ್ದಂಗೆ ಟೀ ಮಾಡಿಕೊಟ್ಲು. ಮತ್ತು ಟಿಫನ್ಗೆ ಅವಳೇ ಟಿಫನ್ ಮಾಡ್ತಿದ್ಲು, ಏನೋ ಟೊಮೆಟೊ ಬಿರಿಯಾನಿ ಮಾಡ್ತೀನಿ ಅಂತ ಮಾಡ್ತಿದ್ಲು. ಅದ್ರ ಜೊತೆ ಸೈಡಾಗಿ ನಾನು ಸ್ವಲ್ಪ ಈರುಳ್ಳಿ ಪಕೋಡ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ನಾನ್ ವೆಜ್ ತಿನ್ನೋ ಹಂಗಿದ್ದಿದ್ರೆ ಇವತ್ತು ನಾನ್ ವೆಜ್ ಮಾಡಬೇಕಾಗಿತ್ತು. ಕಾರ್ತಿಕ್ ಮಾಸ ಇರೋದ್ರಿಂದ ನಾನ್ ವೆಜ್ ಇಲ್ಲ, ಅದಕ್ಕೋಸ್ಕರ ಸಿಂಪಲ್ಲಾಗಿ ಟಿಫನ್ ಮಾಡ್ತಾಯಿದ್ದೀನಿ. ರಕ್ಷಣೆ ಮಾಡ್ತಿದ್ದಾಳೆ ಇವತ್ತು ಟಿಫನ್ನು, ಏನೋ ಟೊಮೆಟೊ ಬಿರಿಯಾನಿ ಅಂತೆ ಮಾಡ್ತಾ ಇದ್ದಾಳೆ. ಯಾವ ಥರ ಮಾಡ್ತಿದ್ದಾಳೆ ಏನು ಅಂತ ಗೊತ್ತಿಲ್ಲ. ನಾನಂತೂ ಈ ರೆಸಿಪಿನ ಯಾವತ್ತೂ ಮಾಡಿಲ್ಲ, ಅವಳೇ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದಾಳೆ. ಟೊಮೆಟೊ ಬಿರಿಯಾನಿ ಜೊತೆ ಈರುಳ್ಳಿ ಪಕೋಡ. ಇನ್ನು ಯಾವ ಥರ ಮಾಡಿದ್ದಾಳೆ ಏನು ಅಂತ ಗೊತ್ತಿಲ್ಲ, ಟೇಸ್ಟ್ ನೋಡಬೇಕು ಯಾವ ಥರ ಮಾಡಿದ್ದಾಳೆ ಅಂತ. ಕಡಲೆ ಹಿಟ್ಟಿಗೆ ಸ್ವಲ್ಪ ಅಡುಗೆ ಸೋಡಾ, ಉಪ್ಪು, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅಜ್ವಾನ ಹಾಕಿ ಅದ್ರ ಜೊತೆ ಈರುಳ್ಳಿ ಹಾಕಿ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಮುಂಚೆನೇ ಕಟ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ರೆ ಅದು ಈರುಳ್ಳಿ ಎಲ್ಲ ಸಾಫ್ಟ್ ಆಗ್ತಿತ್ತು, ಆವಾಗ ಚೆನ್ನಾಗಿ ಬರ್ತಿತ್ತು. ಈಗ ಸ್ವಲ್ಪ ಟೈಮ್ ಆಗಿಬಿಟ್ಟಿದೆ ಅಂತ ಹಾಗೆ ಹಾಕ್ತಾ ಇದ್ದೀನಿ. ಈರುಳ್ಳಿನ ಏನು ಸಾಫ್ಟ್ ಏನು ಮಾಡಿಲ್ಲ, ಹಾಗೆ ಕಟ್ ಮಾಡಿಬಿಟ್ಟು ಡೈರೆಕ್ಟ್ ಹಾಗೆ ಹಿಟ್ಟಿಗೆ ಹಾಕಿ ಕಲಸಿ ನೋಡಿ ಈರುಳ್ಳಿ ಪಕೋಡ ಹಾಕ್ತಾಯಿದ್ದೀನಿ. ಲೈಟಾಗಿ ಮಳೆ ಬೀಳ್ತಿದೆ. ಮಳೆಗೂ ಈ ಥರ ಮಳೆ ಸೀಸನಲ್ಲಿ ಈ ಥರ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಬಜ್ಜಿ ಬೋಂಡ ಏನಾದರೂ ಈ ಥರ ಕುರುಕುಲು ತಿಂಡಿನೇ ಅಲ್ವಾ ಇಷ್ಟ ಆಗೋದು. ಈ ಥರ ಕರ್ದಿರೋ ಪದಾರ್ಥಗಳೇ ಮಳೆ ಸೀಸನಲ್ಲಿ, ಅಂದರೆ ಮಳೆ ಬರ್ತಿರುವಾಗ, ಚಳಿ ಇದ್ದಾಗ ಎಲ್ಲ ಇಷ್ಟ ಆಗೋದು. ಬಟ್ಟೆ ಬೇರೆ ಒಕ್ಕೊಂಬಂದೆ. ಈಗ ಸ್ವಲ್ಪ ಲೈಟಾಗಿ ಮಳೆನೂ ಬೀಳ್ತಾ ಇದೆ. ನಾನಿದು ಟೊಮೆಟೊ ಬಿರಿಯಾನಿ ಅಂತ ಕೇಳಿರೋದು ಇದೇ ಫಸ್ಟ್ ಟೈಮು ಮಾಡಿರೋದು. ರಕ್ಷಾ ಮಾಡಿದ್ದಾಳೆ, ಯಾವ ಥರ ಮಾಡಿದ್ದಾಳೆ ಅಂತ ಇನ್ನೂ ಗೊತ್ತಿಲ್ಲ. ಈರುಳ್ಳಿ ಪಕೋಡ ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ಗೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಟೀ ಜೊತೆ ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ತುಂಬ ಈಸಿಯಾಗೂ ಮಾಡ್ಬೋದು. ಇನ್ನು ಈರುಳ್ಳಿ ಅಂತೂ ಇದ್ದೇ ಇರುತ್ತೆ ಮನೆಯಲ್ಲಿ, ಯಾವಾಗ ಬೇಕಂದ್ರೂ ಮಾಡ್ಕೊಬೋದು. ನೋಡಿ ರೆಡಿ ಆಯಿತು. ಇನ್ನು ಟೊಮೆಟೊ ಬಿರಿಯಾನಿ ತಿಂತಾ ಇದ್ದೀನಿ. ಚೆನ್ನಾಗಿತ್ತು, ಆದರೆ ಇದರಲ್ಲಿ ಏನೂ ಕಾಣ್ತಿಲ್ಲ, ಈರುಳ್ಳಿ ಬೆಳ್ಳುಳ್ಳಿ ಆ ಥರ ಏನು ವೆಜಿಟೇಬಲ್ಸು ತರಕಾರಿ ಏನೂ ಕಾಣ್ತಿಲ್ಲ.
ಸ್ವಲ್ಪ ಡ್ರೈ ಥರ ಇತ್ತು. ಮಸಾಲೆ ಇನ್ನು ಸ್ವಲ್ಪ ಹಾಕಬೇಕು ಅಂತ ಅನಿಸ್ತಿತ್ತೋ ಏನೋ. ಈರುಳ್ಳಿ ಪಕೋಡ ಅಂತೂ ತುಂಬ ಚೆನ್ನಾಗಿತ್ತು. ಎರಡಕ್ಕೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ಸಂಡೇ ಟಿಫನ್ಗೆ. ಯೂಶ್ವಲಿ ನನಗೆ ರೈಸ್ ಐಟಮ್ ಅಂದರೆ ತುಂಬ ಇಷ್ಟ. ಅದು ಸ್ವಲ್ಪ ಹೆಚ್ಚು ಕಡಿಮೆ ಯಾವ ಥರ ಇದ್ದರೂ ತಿಂದ್ಬಿಡ್ತೀನಿ ರೈಸ್ ಐಟಮು. ಚಿತ್ರಾನ್ನ ಈ ಥರದ್ದೆಲ್ಲ ನನಗೆ ಚಿತ್ರಾನ್ನ ಅಂದರೆ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಚಿತ್ರಾನ್ನ ಜೊತೆ ಮೆಣಸಿನ್ಕಾಯಿ ಬಜ್ಜಿ ಹಾಕಿದ್ರೆ ತುಂಬಾ ಇಷ್ಟ ಆಗುತ್ತೆ. ಈಗ ಈರುಳ್ಳಿ ಪಕೋಡ ಮತ್ತು ಏನಪ್ಪ ಟೊಮೆಟೊ ಬಿರಿಯಾನಿ ಸ್ವಲ್ಪ ಚೆನ್ನಾಗಿತ್ತು. ಇನ್ನು ಸ್ವಲ್ಪ ಸ್ಪೈಸಿ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಿತ್ತು. ಫಸ್ಟ್ ಟೈಮ್ ಅವಳು ಟ್ರೈ ಮಾಡಿದ್ದಾಳೆ. ಓಕೆ ನಾನಂತೂ ಟೊಮೆಟೊ ಬಿರಿಯಾನಿ ಅಂತ ಯಾವತ್ತೂ ಮಾಡಿಲ್ಲ. ಅವಳೇನೋ ಹೊಸ ರೆಸಿಪಿ ಅಂತ ಟ್ರೈ ಮಾಡಿದ್ದಾಳೆ. ಪರವಾಗಿಲ್ಲ, ತಿನ್ನಬಾರ್ದು ಅಂತ ಏನಿರಲಿಲ್ಲ, ತಿನ್ನೋ ಥರನೇ ಇತ್ತು. ಟಿಫನ್ ಎಲ್ಲ ಮುಗಿಸ್ಕೊಂಡು ಹಾಗೆ ನಮ್ಮ ವೀಳ್ಯದೆಲೆ ಗಿಡದಲ್ಲಿ ಸ್ವಲ್ಪ ವೀಳ್ಯದೆಲೆ ಸಿಕ್ಕಿತ್ತು. ಹೂವು ಕೂಡ ಇತ್ತು. ಹಾಗೆ ಹೇಗೂ ಕಾರ್ತಿಕ್ ಮಾಸ ಅಲ್ವಾ, ಈಗ ಆಂಜನೇಯನಿಗೆ ಶಿವನಿಗೆ ಎಲ್ಲ ದೇವರುಗಳು, ಶನಿ ಮಹಾತ್ಮನಿಗೆ ಎಲ್ಲ ದೇವರುಗಳಿಗೂ ಈ ವೀಳ್ಯದೆಲೆ ಹಾರ ಹಾಕಿದ್ರೆ ತುಂಬಾ ಒಳ್ಳೆಯದಲ್ವಾ. ಅದರಲ್ಲೂ ಆಂಜನೇಯನಿಗೆ ವೀಳ್ಯದೆಲೆ ಹಾರನ ಮಂಗಳವಾರ ಕೊಟ್ಟರೆ ನಮ್ಮ ಇಷ್ಟಗಳೆಲ್ಲ ಬೇಗ ಈಡೇರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಸಿಂಪಲ್ಲಾಗಿ ವೀಳ್ಯದೆಲೆ ಹಾರ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ. ಶಾಮಂತಿಗೆ ಹೂವು ಆಗ್ಬೋದು, ಅಥವಾ ಸಣ್ಣ ಬಟನ್ಸ್ ರೋಸ್ ಬರುತ್ತಲ್ವ ಬಟನ್ಸು, ಆ ಥರ ಯಾವುದೇ ಥರ ಹೂವು ಆಗ್ಬೋದು. ಯಾವ ಕಲರ್ ಬೇಕಾದರೂ ಆಗ್ಬೋದು. ಯಾರಿಗೆ ಯಾವ್ದು ಇಷ್ಟನೋ ಅದು ತೊಗೊಳ್ಳಿ. ವೀಳ್ಯದೆಲೆ ಮಾತ್ರ ಎಣಿಸ್ಕೊಂಡು ತೊಗೊಬೇಕಾಗುತ್ತೆ. 11, 21, 48 ಈ ಥರ ಎಣಿಸ್ಕೊಂಡು ವೀಳ್ಯದೆಲೆನ ಲೆಕ್ಕದ ಪ್ರಕಾರ ಹಾಕಬೇಕು ಹಾರಕ್ಕೆ. ಇಲ್ಲ ಕೌಂಟ್ಲೆಸ್ಸಾಗಿ ಹಾಕ್ತೀವಿ ಅಂದರೆ ತುಂಬಾ ಹಾಕಬೇಕಾಗುತ್ತೆ. 100, 101 ಆ ಥರ ಕೌಂಟ್ಲೆಸ್ಸಾಗೂ ಹಾಕ್ಬೋದು. ಆದರೆ ನಾವು ಒಂದು ಸ್ವಲ್ಪ ಚಿಕ್ಕದಾಗಿ ಹಾರ ಮಾಡ್ತೀವಿ ಅಂದರೆ ಆ ಥರ 11, 18 ಆ ಥರ ತೊಗೊಬೇಕಾಗುತ್ತೆ. ಕೌಂಟ್ಲೆಸ್ಸಾಗಿ ಆದರೆ ದೊಡ್ಡ ಹಾರ ಬೇಕಿದ್ದರೂ ಮಾಡ್ಕೊಬೋದು. ಎಲೆ ಸ್ವಲ್ಪ ಚಿಕ್ಕದು, ಚಿಕ್ಕ ವಿಗ್ರಹಗಳಿಗೆ ಈಗ ಮನೆಯಲ್ಲೂ ಹಾಕ್ಬೋದು. ಈ ಥರ ಚಿಕ್ಕ ಎಲೆಯಿಂದ ವೀಳ್ಯದೆಲೆ ಹಾರ ಮಾಡಿದ್ರೆ ಮನೆಯಲ್ಲಿ ಇರೋ ಅಂಥ ಫೋಟೋಕ್ಕೂ ಹಾಕ್ಬೋದು. ಆಂಜನೇಯ ಫೋಟೋ, ಶಿವ ಫೋಟೋಗೆ, ಮನೆ ದೇವರು ವೆಂಕಟರಮಣ ಸ್ವಾಮಿ ಫೋಟೋಗೆ ಯಾವುದಕ್ಕಾದರೂ ಹಾಕ್ಬೋದು. ಆಂಜನೇಯನಿಗೆ ಹಾಕಬೇಕು ಅಂತೇನಿಲ್ಲ. ಆಂಜನೇಯನಿಗೆ ತುಂಬ ಮುಖ್ಯ ಅಂತ ಹೇಳ್ತಾರೆ, ಆದರೆ ಬೇರೆ ದೇವ್ರಿಗೂ ಹಾಕಬಹುದು. ನೋಡಿ ನಾನು ಪೋಣಿಸ್ತಾ ಇದ್ದೀನಲ್ವ, ಇದೇ ಥರನೇ ಎಲೆ ಮೇಲೆ ಎಲೆ ಇಟ್ಟು ತೊಟನ ಸ್ವಲ್ಪ ಉದ್ದ ಇದ್ದರೆ ಅದು ತೊಟನ ಮುರಿಬೋದು. ಇಲ್ಲ ಅಂದರೆ ಹಾಗೆ ಇದ್ದರೂ ಏನೂ ಆಗೋಲ್ಲ. ಎರಡೆರಡು ಎಲೆ ಬೇಕಿದ್ದರೂ ಹಾಕ್ಬೋದು, ಒಂದೊಂದು ಎಲೆ ಬೇಕಿದ್ದರೂ ಹಾಕ್ಕೊಬೋದು. ಎಲೆ ತುಂಬ ಜಾಸ್ತಿ ಇದ್ದರೆ ಎರಡೆರಡು ಎಲೆ ಹಾಕಿದ್ರು ಇನ್ನೂ ಸ್ಟಿಪ್ಪಾಗಿ ಅದು ಬೆಂಡಾಗದೆ ಕರೆಕ್ಟಾಗಿ ಇರುತ್ತೆ. ನೋಡಿ ಹಿಂದೆಯಿಂದ ಈ ಥರ ಪೋಣಿಸ್ಕೊಬೇಕಾಗುತ್ತೆ. ಒಂದೇ ಸಾರಿ ಹೂವು ಎಲೆ ಎಲ್ಲ ಸೇರಿಸಿ ಪೋಣಿಸ್ಬಿಟ್ರೆ ಬೆಸ್ಟ್ ಅಂತ ಅನಿಸುತ್ತೆ. ಯಾಕೆಂದರೆ ಎಲೆಗೊಂದು ಸಾರಿ ಹೂಗೊಂದು ಸಾರಿ ಅದೆಲ್ಲ ಓಲ್ ಹಾಕ್ತಾಯಿದ್ರೆ ಲೂಸ್ ಆಗಿಬಿಡುತ್ತೆ. ಹೂವು ಎಲೆಗೂ ಸೇರಿಸಿ ಒಂದೇ ಓಲ್ ಹಾಕಿದ್ರೆ ತುಂಬ ಚೆನ್ನಾಗಿ ಅದು ಸ್ವಲ್ಪ ಟೈಟಾಗಿ ಹಿಡ್ಕೊಳ್ಳುತ್ತೆ. ಕೆಲಸನೂ ಕಡಿಮೆ ಆಗುತ್ತೆ. ಎಲೆನೊಂದು ಸಾರಿ ಪೋಣಿಸೋದು, ಹೂವನ್ನೊಂದು ಸಾರಿ ಪೋಣಿಸೋದು ಆ ಥರ ಮಾಡೋಕ್ಕೋದ್ರೆ ಟೈಮು ಜಾಸ್ತಿ, ಕೆಲಸನೂ ಜಾಸ್ತಿ, ಮತ್ತು ಲೂಸ್ ಆಗು ಬಿಡುತ್ತೆ ಎರಡೆರಡು ಸಾರಿ ಓಲ್ ಹಾಕೋಕ್ಕೋದ್ರೆ. ನೋಡಿ ಈ ಥರ ಎಲೆ ಮೇಲೆ ಎಲೆ ಹಾಕಿ ಈ ಥರ ಹೂವು ಜೊತೆ ಪೋಣಿಸ್ಕೊಬೇಕಾಗುತ್ತೆ. ಸೂಜಿ ದಾರನೂ ಅಷ್ಟೇ ಎರಡೆಳೆ ಹಾಕ್ಕೊಬೇಕು. ಒಂದೆಳೆ ಹಾಕಿದ್ರೆ ಅಷ್ಟೊಂದು ಗಟ್ಟಿಯಾಗಿರಲ್ಲ. ಎರಡು ಎಲೆನ ಪೋಣಿಸಿದಾದ್ಮೇಲೆ ನೋಡಿ ಕೆಳಗಡೆ ಇಟ್ಟು ಈ ಥರ ಎಲೆ ಹಿಂದ್ಗಡೆಯಿಂದ ಸೂಜಿನ ಚುಚ್ಬಿಟ್ಟು ಮೇಲಕ್ಕೆ ತೆಗಿಬೇಕು. ಮೇಲ್ಗಡೆ ದಾರ ಕಾಣದೇ ಇರೋ ಥರ ಪೋಣಿಸ್ಬೇಕಾಗುತ್ತೆ. ನಾನು 5 ಎಲೆ, ಆ ಸೈಡ್ 5, ಎರಡೂ ಸೈಡು 5 ಎಲೆ ಹಾಕಿ ಮಧ್ಯೆ ಒಂದು ಹಾಕ್ತೀನಿ. ಹಾಗಾಗಿ 11 ಎಲೆ ಆಗುತ್ತೆ. ಈಗ ಪೋಣಿಸಿದ್ದಾಯಿತು. ಲಾಸ್ಟಲ್ಲಿ ನೋಡಿ ಈ ಥರ ಒಂದು ನಾಟ್ ಹಾಕ್ಕೊಬೇಕು. ದಾರದ ಹಿಂದ್ಗಡೆಯಿಂದ ಒಂದು ನಾಟ್ ಹಾಕ್ಕೊಬೇಕಾಗುತ್ತೆ. ಇಲ್ಲಾಂದರೆ ಬಿಚ್ಕೊಂಡ್ಬಿಡುತ್ತೆ, ಎಲ್ಲ ಉದುರೋಗುತ್ತೆ, ಬಿದ್ದೋಗ್ಬಿಡುತ್ತೆ ಅಂತ. ನೋಡಿ ಎರಡೂ ಸೈಡು 5 ಎಲೆ ಹಾಕಿ ಪೋಣಿಸಿದ್ದೀನಿ. ಈಗ ಮಧ್ಯೆ 2 ಎಲೆ ಹಾಕಿ ಹಾರದ ಥರ ಶೇಪ್ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಈಗ ಎರಡೂ ಸೈಡು ಎಲೆಯನ್ನು ಸೇರಿಸಿ ಮಧ್ಯೆ ನಾನು 2 ಎಲೆ ಹಾಕ್ಕೊತಾ ಇದ್ದೀನಿ. ಯಾಕೆಂದರೆ ಸ್ವಲ್ಪ ಸ್ಟಿಪ್ಪಾಗಿ ಇರಲಿ ಅಂತ 2 ಎಲೆ ಹಾಕಿ ಮತ್ತು ಒಂದು ಹೂವು ಹಾಕಿ ಹಿಂದ್ಗಡೆಯಿಂದ ಪೋಣಿಸಿ, ಅದನ್ನು ಅಷ್ಟೇ ಲಾಸ್ಟಲ್ಲಿ ಹಿಂದ್ಗಡೆಯಿಂದ ಒಂದು ಸಾರಿ ಮೇಲ್ಗಡೆಯಿಂದ ಒಂದು ಸಾರಿ ಚುಚ್ಚಿ ತೆಗೆದು ಹಿಂದ್ಗಡೆಯಿಂದ ಒಂದು ಗಂಟು ಹಾಕಬೇಕಾಗುತ್ತೆ. ಎಲೆ ಹಿಂದೆ ಗಂಟು ಹಾಕಿಲ್ಲ ಅಂದರೆ ಅದು ಯಾವುದೇ ಕಾರಣಕ್ಕೂ ಇರಲ್ಲ, ಬಿದ್ದೋಗ್ಬಿಡುತ್ತೆ. ಗಂಟು ಕಂಪಲ್ಸರಿ ಹಾಕಲೇಬೇಕು. ಇಲ್ಲ ಹಾಕಿದ್ದಾದಮೇಲೆ ಹೂಗೆ ಸ್ವಲ್ಪ ಕುಂಕುಮನ ಇಡ್ತಾಯಿದ್ದೀನಿ. ಚೆನ್ನಾಗಿ ಕಾಣುತ್ತೆ ಅಂತ ಕುಂಕುಮನ ಇಡ್ತಾಯಿದ್ದೀನಿ. ಒಂದು ರೆಡ್ಡು ಒಂದು ಯೆಲ್ಲೋ ಹಾಕಿದ್ರೂ ಚೆನ್ನಾಗಿ ಇರ್ತಾಯಿತ್ತು. ನಾನು ಬರೀ ಯೆಲ್ಲೋ ಕಲರ್ ಫ್ಲವರ್ ಮಾತ್ರ ಹಾಕಿದ್ದೀನಲ್ವ, ಅದಕ್ಕೆ ಸ್ವಲ್ಪ ಕುಂಕುಮನ ಇಡ್ತೀನಿ ಚೆನ್ನಾಗಿ ಕಾಣುತ್ತೆ ಅಂತ.
ಹಾರ ಎಲ್ಲ ರೆಡಿ ಆಗಿದ್ದ ಆದಮೇಲೆ ನೋಡಿ ಮೇಲ್ಗಡೆಯಿಂದ ಈ ಥರ ಒಂದು ದಾರನ ಕಟ್ಕೊಬೇಕು. ಯಾಕೆಂದರೆ ಫೋಟೋಕ್ಕೆ ಅಥವಾ ದೇವ್ರಿಗೆ ಹಾರ ಥರ ಹಾಕೋದಕ್ಕೆ ಒಂದು 4 ಎಳೆ ದಾರ ಹಾಕ್ಕೊಂಡು ಈ ಥರ ಒಂದು ಸ್ವಲ್ಪ ದಾರನ ಹಾಕ್ಕೊಂಡ್ರೆ ಫೋಟೋಕ್ಕೆ ಈಸಿಯಾಗಿ ಹಾಕ್ಬೋದು. ಫ್ರೆಂಡ್ಸ್, ಹೇಗಿದೆ ವಿಳೆದೆಲ್ಲ ಸಿಂಪಲ್ಲಾಗಿ ಹಾರ ಮಾಡಿರೋದು. ಫ್ರೆಂಡ್ಸ್, ಸಂಡೇ ವ್ಲಾಗ್ ಇದಾಗಿತ್ತು. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.